ಈಗ ಬಿ ಜೆ ಪಿಯೊಳಗಿನ ಕುರುಕ್ಷೇತ್ರ ಇವತ್ತಿನ ಸ್ಥಿತಿ ಏನು ಅನ್ನೋದನ್ನು ತಾವು ಹೇಳಬೇಕು. ಯಾರ ಕಡೆ ಎಷ್ಟೆಷ್ಟು ಜನ ಇದ್ದಾರೆ, ಯಾರ್ಯಾರಿದ್ದಾರೆ, ಯಾರ ಕೈ ಮೇಲಾಗಿದೆ, ಯಾರ ಕೈ ಕೆಳಗಾಗಿದೆ, ಇಲ್ಲಿವರೆಗಿನ ಬಡದಾಟದಲ್ಲಿ ಯಾರಿಗೆ ಮುನ್ನಡೆಯಾಗಿದೆ, ಯಾರಿಗೆ ಹಿನ್ನಡೆಯಾಗಿದೆ. ಪ್ರಾಯಶಃ ನೀವು ಹೇಳಿದ ರೀತಿಯಲ್ಲಿ ನಾನು ಧೃತರಾಷ್ಟ್ರನಾಗೆ ಕಣ್ಣು ಕಾಣದವಲ್ಲ. ಅಲ್ಲ, ನಾವು ಕಣ್ಣು ಕಾಣದಾಗವಿಲ್ಲರು, ತಾವು ಸಂಜೆನ ರೀತಿಯಲ್ಲಿ ಹೇಳ್ಬೇಕು. ನಾನು ಧೃತರಾಷ್ಟ್ರನ ಹಾಗೆ ವರ್ತನೆ ಮಾಡುವಂಥ ಅನಿವಾರ್ಯತೆ ನಮ್ಮ ಪಾರ್ಟಿಯಲ್ಲಿ ಸೃಷ್ಟಿಯಾಗಿದೆ. ಒಂದು ದೇಶದ ಹಿತಾಸಕ್ತಿ, ನೇಷನ್ ಫಸ್ಟ್ ಅಂತ ಹೇಳುವಂಥ ಕಾನ್ಸೆಪ್ಟ್ ಇಟ್ಕೊಂಡು ಪಕ್ಷ ರಚನೆ ಆಗುವ ಜನಸಂಘದ ಕಾಲದಲ್ಲಿ ಕೂಡ ಅಧಿಕಾರವನ್ನು ಬಿಟ್ಟು ವಿಚಾರ ಆಧಾರಿತವಾದಂಥ ರಾಜನೀತಿಗೆ ಹೋಗಿ 77ರ ತುರ್ತು ಪರಿಸ್ಥಿತಿಯ ನಂತರ ಕೂಡ ಅಟಲ್ಜಿ, ಅದ್ವಾನಿಜಿ, ನಾನಾಜಿ ದೇಶ್ಮುಖರು ಅಧಿಕಾರವನ್ನೇ ತ್ಯಜಿಸಿ ಕಟ್ಟಿದಂಥ ಪಕ್ಷ ಇವತ್ತು ಅಧಿಕಾರಕ್ಕಾಗಿ ಈ ರೀತಿ ಬೇರೆಯವರ ಜೊತೆ ಬಡಿದಾಟ ಮಾಡೋದು ಸ್ವಾಭಾವಿಕ. ನಮ್ಮೊಳಗೆ ಈ ಬಡಿದಾಟ ಮಾಡ್ತಾ ಇರುವಂಥದ್ದು ನಿಜವಾಗಿ ಧೃತರಾಷ್ಟ್ರನಾಗೆ ಆಗಬೇಕು ಅಂತ ಹೇಳುವಂಥದ್ದು ನನಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ನಾವು ನಿರೀಕ್ಷೆ ಮಾಡಲಿಲ್ಲ. ನಿಮಗಂತೂ ಚೆನ್ನಾಗಿ ಗೊತ್ತಿದೆ, ನಾನು ಒಂದು 4.5 ವರ್ಷ ಅಧ್ಯಕ್ಷ ಆಗಿದ್ದೆ. ಇದಕ್ಕಿಂತ ದೊಡ್ಡ ಬಣ ಇತ್ತು. ಅನಂತ್ ಕುಮಾರ್ ಸ್ಟಾಲ್ವರ್ಸ್ ನ್ಯಾಷನಲ್ ಜನರಲ್ ಸೆಕ್ರೆಟರಿ. ಹೌದು. ಇನ್ನೊಂದು ಕಡೆಯಿಂದ ಯಡಿಯೂರಪ್ಪ ನಮ್ಮ ರಾಜ್ಯದ ಅತ್ಯಂತ ಪ್ರಮುಖ ನಾಯಕರಲ್ಲಿ ಒಬ್ಬ. ಇವರ ಬಣಗಳು ಭಾರಿ ದೊಡ್ಡ ರೀತಿಯಲ್ಲಿದ್ದದನ್ನು ನಾವು ಅವತ್ತು ಕಂಡಿದ್ದೇವೆ. ಆದರೆ ಯಾವತ್ತೂ ಬೀದಿಗೆ ಹೋಗಲಿಲ್ಲ.